ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೋರಿ ಹಬ್ಬಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲಿ ಅಂದರೆ ಶಿಕಾರಿಪುರಕ್ಕೆ. ನಾನು ಇದುವರೆಗಾದರೂ ಒಂದು ಹೋರಿ ಹಬ್ಬಕ್ಕೆ ಹೋಗಿಲ್ಲ. ಹೋರಿ ಹಬ್ಬದ ನನಗೆ ಕ್ರೇಜು ಇಲ್ಲ. ಆದರೆ ಇವತ್ತು ಶಿಕಾರಿಪುರ ಹೋರಿ ಹಬ್ಬಕ್ಕೆ ಹೋಗ್ತಾ ಇದ್ದೀನಿ. ಹೋರಿ ಹಬ್ಬ ಯಾಕೋ ವೇಸ್ಟ್ ಅನಿಸ್ತಾ ಇತ್ತು. ಇದು ಯಾಕೆ ಅಂತ ಗೊತ್ತಿಲ್ಲ. ಆದರೆ ಈಗ ಅಭಿಪ್ರಾಯ ಚೇಂಜ್ ಆಗಿದೆ. ಇವತ್ತು ಬೆಳಗ್ಗೆ ಫ್ರೆಶ್ ಆಗಿ ತಿಂಡಿ ಮಾಡ್ತಾ ಇದ್ದೀನಿ. ಯಾಕೆ ಕೊಡೋದು ಚೆನ್ನಾಗಿಲ್ಲಲ್ಲ. ಇಲ್ಲಿ ನಾಯಿಗಳು ಜಗಳ ಆಡ್ತಿದ್ದಾವೆ. ಓಹೋ ಚಿಟ್ಕುಳೆ ಆಡ್ರಿ ಜಗಳ ಆಡ್ರಿ. ಓ ಆಡ್ರಿ ಏನೋ ಒಂಥರ ಜಗಳ ನೋಡೋಕ್ಕೆ ಮಜಾ. ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು, ಕರೆಕ್ಟ್ ಬೇರೆ ಏನೋ ಬೇಕು. ಮುಂದ್ಗಡೆ ರೂಮ್ ಕ್ಲೀನ್ ಮಾಡ್ತಾ ಇದ್ವಿ. ನೋಡ್ರಲ್ಲಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ವಿ. ಮೇಲಿಂದೆಲ್ಲ ತೆಗೆದು ಬುಕ್ ಇತ್ತು, ಹಳೇ ಬುಕ್ ಸಿಕ್ತು. 3000 ರೂಪಾಯಿ ಕೊಟ್ಟು ತಗೊಂಡಿದ್ದು. ಒಂದು ದಿವಸನೂ ಓದಿಲ್ಲ. ಅಯ್ಯಪ್ಪ ಏನೇನು ದೊಡ್ಡ ಬುಕ್ಸು, ಒಂದು ದಿವಸನೂ ಓದಲಿಲ್ಲ. ಹೋಟೆಲಿ ಇಷ್ಟೇ ತಗೊಳಮ್ಮ. LKG ಇದ್ದಾಗ ತಗೊಂಡಿತ್ತಿದ್ದು. 1ನೇ ಕ್ಲಾಸ್ ಏನಪ್ಪ, ಯಾವುದೂ ಓದಿಲ್ಲ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೋಡ್ರಿ ಇಲ್ಲಿ ಏನೇನೋ ಐತೆ ಅಪ್ಪ, ಏನೇನೋ ಐತೆ. ಅದು ನಮಗೆ ಯಾವುದೂ ಅರ್ಥ ಆಗಲ್ಲ. ಓದಕ್ಕೆ ಬರುತ್ತೆ, ಆದರೂ ಅರ್ಥ ಆಗಲ್ಲ. ನಮ್ಮಮ್ಮ ಸರಿಯಾಗಿ ಬೈತಾ ಐತೆ, ತಗೊಂಡು ಓದಲಿಲ್ಲ ಏನಿಲ್ಲ ಅಂತ. ಇದೇನು ಡಿಕ್ಷನರಿ ಏನಪ್ಪ? ಇಲ್ಲ ರಿಸರ್ವ್ ಪ್ರಿನ್ಸಿಪಲ್ ಅಂತ. ಯಾರು ಓದ್ತಾರೆ ಇದನ್ನು? ಎಲ್ಲ ತುಂಬದೆ ಎಲ್ಲ ತುಂಬದೆ. ಸಕ್ಸಸ್ಫುಲ್ಲಾಗಿ ತುಂಬಿದ್ದೀನಿ. ಈಗಿನ ಬೈಕ್ ತಗೊಂಡು ಹೋಗ್ತಾ ಇದ್ದೀನಿ. ಮೂರಲ್ಲೊಬ್ಬ ಮನು ಇದ್ದಾನೆ, ಮನು ಅಂತ ಅಂದ್ಕೊಂಡಿದ್ದಾನೆ. ಅವನು ಕರ್ಕೊಂಡು ಹೋಗ್ತಿದ್ದೀನಿ. ಹಬ್ಬಕ್ಕೆ ಹೊಂಟೀವಿ ನಾನು ಮನು ಅಂತ. ಹೋಗ ಹಾಕ್ಬೇಕು ಸ್ವಲ್ಪ. ಇಲ್ಲ ಐತೆ ಎಣ್ಣೆ ಅಂಗಡಿ, ಪೆಟ್ರೋಲು ಎಣ್ಣೆ ಹಾಕ್ಸ್ಕೊಂಡು 105 ರೂಪಾಯಿದು ಹೋಗೋದೆ. 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದೀವಿ. ಕರ್ಕೊಂಡು ಹೋಗಿ ಬಂದೀವಿ ಗೈಸ್. ಇಲ್ಲಿಗೆ ಇನ್ನೂ ಬಂದಿಲ್ಲ. ಏನು ಹಿಂಗೆ ಹಿಡ್ಕೊಂಡು ನನಗೆ ಯಾಕೋ ತೊಂದರೆ ಹಿಂಗೆ ಮಾಡ್ತೀರಾ? ಬಾ ನೋಡ್ರಿ, ಗಾಮದಲ್ಲಿ ಇದ್ದೀವಿ. ಇವನೇ ನೋಡ್ರಿ, ಗೌತಮ್ ಕನ್ನಡಿಗ. ಸಖತ್ತಾಗೆ ರೆಡಿಯಾಗಿ ಬಂದಿದ್ದೀವಿ ಇವತ್ತು. ಧೂಳು ಹಾಕಿ ಮತ್ತು ನೋಡ್ರಿ, ಚಾಪ್ಲೆ ಬಿಟ್ಟು ಬೇಗ ಹಾಕೊಂಬಂದಾನೆ. ಚಪ್ಪಲಿ ಬಿಟ್ಟು ಒಳಗೆ ಚಪ್ಪಲಿ ಬಿಟ್ಟು ಬೇಗ ಹಾಕೊಂಬಂದಾನೆ. ಬರ್ತೀರಲ್ಲೇ ನೀವೆಲ್ಲ. ಇವತ್ತೇ ಬಾರೋ, ಹಬ್ಬ ಗಿಬ್ಬ ಮುಗ್ದಿತ್ತು. ಗೈಸ್ ಎಲ್ಲರೂ ಈಗ ಹಬ್ಬಕ್ಕೆ ಹೊಂಟೀವಿ. ಹೋರಿ ಹಬ್ಬಕ್ಕೆ ಹೋಗ್ರಿ. 200 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋರಿ ಹಬ್ಬಕ್ಕೆ ಹೋಗ್ತಾರೆ, ಹೋಗ್ರಿ. ಫಸ್ಟ್ ಟೈಮ್ ಹೋರಿ ಹಬ್ಬಕ್ಕೆ ಬಂದಿದ್ದೀನಿ ಶಿಕಾರಿಪುರಕ್ಕೆ. ಎಲ್ಲರೂ ಬಂದೀವಿ. ಇಲ್ಲಿ ಯಾವುದೋ ಹೋರಿ ಹಿಡ್ಕೊಂಡ್ಬರ್ತಿದ್ದಾರೆ. ನೋಡ್ರಿ ಗೈಸ್, ಫುಲ್ಲು ಅಲ್ಲಿ ತೋರಿಸ್ತೀನಿ ಬರ್ರಿ ಗೈಸ್. ಮುಂದಕ್ಕೆ ಸೈಕೋ ಅಂತೂ. ಜಿ ಏನೋ ಇದು ಒಂದಾದ್ಮೇಲೆ ಒಂದು ಹೋರಿ. ಇದಕ್ಕೆ ಸ್ಪೆಷಲ್ ದೀಪಾವಳಿ ಅನ್ನೋದು. ಏನು ಹೇಳೋ? ಸ್ಪೆಷಲ್ ದೀಪಾವಳಿ. ಸಾಕ ದೊಡ್ಡ ಎತ್ತಲೆ ಇದು. ನೋಡಿ ಗೈಸ್, ಹಬ್ಬಕ್ಕೆ ಬಂದಿವಿ. ಎತ್ತು ಮಾತ್ರ ಬತ್ತೆ ಸಕ್ಕತ್ತ ಇದ್ದಾವೆ. ದುಬೈ ಡಾನ್ ಅಂತೆ.
ಕಣ್ಣಿ ಕಟ್ಬಿಟ್ಟಾರಲ್ಲ. ಸಪ್ಪೆ ಸಪ್ಪೆ ತಗೋಕ್ ಬಂದಿದ್ದೀವಿ ಗಾಯ್ಸ್ ಇಲ್ಲಿ. ಸಾಕು ಬರ್ಬರಿ ಆಗ್ತದೆ. ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. MDR ಡಾನಂತೆ ಮಗ ಹೆಚ್ಚೆ ಆಯ್ತಲೆ ತಾಯ್ತಾವಲೇ ನೀ ಬಡ್ಡೆ ಹೋಗ್ಬಿಡಕಣ ಬಂತಲೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಬಂತಲೆ ಬಂತಲೆ. ಸರಹರಿ ನಂಬರ್ 1114. ಸರಹರಿ ನಂಬರ್ 300. ಹೌದು ಹೌದು.
ಗೈಸ್ ಅಂತೂ ಇಂತೂ ಹೋರಿ ಹಬ್ಬ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಆದರೆ ಇವತ್ತು ಏನಾಯಿತು ಅಂದರೆ ಹೋರಿ ಹಬ್ಬಕ್ಕೆ ಫಸ್ಟ್ ಟೈಮ್ ಹೋಗಿದ್ದೆ ನಾನು ಇವತ್ತು. ಈ ಹೋರಿ ಹಬ್ಬದ ಕಂಡೀಷನ್ಸೇ ಗೊತ್ತಿರಲಿಲ್ಲ. ಕಂಡೀಷನ್ಸು ವೀಡಿಯೋ ಮಾಡಬಾರ್ದಂತೆ. ಯಾವ ಥರ ಅಂತ ನನಗೆ ಗೊತ್ತಿಲ್ಲ. ವೀಡಿಯೋ ಮಾಡಬಾರ್ದಂತೆ, ಅದರಲ್ಲೂ ಹೋರಿ ಹಬ್ಬಂದು ವೀಡಿಯೋ ಮಾಡಲೇಬಾರ್ದಂತೆ. ನಾನು ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಗೈಸ್, ನಾನು ಇವತ್ತು ಬಿಟ್ಟಿಲ್ಲ. ಏನೋ ಕಷ್ಟಪಟ್ಟಾರು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ನಿಮಗೋಸ್ಕರ ಅಂತ. ಇವತ್ತೊಂದು ಸ್ವಲ್ಪ ಕ್ಲಿಪ್ಸ್ ಹಾಕ್ತೀನಿ, ನಾಳೆ ಫುಲ್ ವೀಡಿಯೋ ಹಾಕ್ತೀನಿ ಗೈಸ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗೈಸ್.